ಏನು ಅವರೇ ತೀರ್ಮಾನ ಮಾಡಲಿ ಅಂತ ಡಿ.ಕೆ.ಶಿ ಅವರು ಹೇಳಿದ್ರು. ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ಅಂತ ಸಿಎಂ ಡಿ.ಕೆ.ಶಿ ಅವರು ಹೇಳಿದ್ದಾರೆ. ಬಿಜೆಪಿ ಅವರು ಕಾರ್ ಬಿಟ್ಟು ರಸ್ತೆಯಲ್ಲಿ ಓಡಾಡ್ಲಿ, ಕಾರನ್ನು ಬಳಕೆ ಮಾಡೋದು ಬೇಡ ಅಂತ ವ್ಯಂಗ್ಯವಾಡಿದ್ದಾರೆ. ಟನಲ್ ರಸ್ತೆ ಬಗ್ಗೆ ಸರಿಯಾದಂಥ ಚರ್ಚೆಯಾಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ, ಕೆರೆಗಳಿಗೆ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ನಾನು ಅಧಿಕಾರಿಗಳನ್ನ ಕೇಳಿದಾಗ ಸುಮಾರು 120 ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದ್ರು. ನಾವು ಕೇಳಿದಿರಿ 120 ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದ್ರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿಲ್ಲ. ಮತ್ತೆ ನನಗೆ ಹೇಳಿದ್ದಾರೆ ಅಶೋಕ್ ಅವ್ರನ್ನೇ ಸಮಿತಿಯ ಅಧ್ಯಕ್ಷರು ಮಾಡ್ತೀರಿ ಅಂತ. ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮಗೆ ಟನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ? ನಿಮಗೆ ಆ ಟ್ಯಾಲೆಂಟ್ ಇದೆಯಾ? ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರುವಂತ ರಸ್ತೆ ಗುಂಡಿಗಳನ್ನು ಮುಚ್ಚಿ, ನಮಗೆ ಟ್ಯಾಲೆಂಟ್ ಇದೆ ನೋಡಿ, ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದಿರಿ, ನಮ್ಮ ಟ್ಯಾಲೆಂಟ್ ಇದೆ, ಟನಲ್ ರೋಡನ್ನು ನಾವು ಮಾಡ್ತೀರಿ ಅಂತ. ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚಕ್ಕೆ ಟ್ಯಾಲೆಂಟ್ ಇಲ್ಲ, ಇನ್ನು ಅಂಡರ್ಗ್ರೌಂಡ್ ಟನಲ್ ಅನ್ನ ಹೇಗೆ ಮಾಡ್ತೀರಾ ನೀವು? ಹಣ ಎಲ್ಲಿದೆ ನಿಮ್ಮ ಹತ್ರ? 108 ಪ್ರಶ್ನೆಗಳು ಇದೆ. ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ. ಮಾಡಿ, ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ, ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ, ಆಮೇಲೆ ಜನಕ್ಕೆ ಕೇಳಿ ನೋಡಿ ಎಲ್ಲ ಮಾಡಿದಿರಿ, ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನು ಹೇಳಿ. ಅದು ಬಿಟ್ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ಬಾಗ್ಗೆ ಯಾಕೆ ಮಾಡ್ತೀರಾ? ಸ್ಯಾಂಕಿ ಟ್ಯಾಂಕೆ ಯಾಕೆ ಬೇಕು ನಿಮಗೆ? ಬೇರೆ ಜಾಗ ಹುಡುಕಿ, ಬೇರೆ ಜಾಗ ಹುಡುಕಿ. ಅದು ಬಿಟ್ಬಿಟ್ಟು ಲಾಲ್ಬಾಗನ್ನ ಹಾಳು ಮಾಡಕ್ಕೆ ಹೋಗೋದು, ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನ ಹಾಳು ಮಾಡುವಂತ ಪ್ರಯತ್ನ, ಪರಿಸರಕ್ಕೆ ಹಾನಿ ಮಾಡುವಂಥದ್ದು, ಇದನ್ನ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ? ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು, ಅಶೋಕನ್ಗಲ್ಲ. ನಾನು ಪ್ರತಿನಿಧಿ ಅಷ್ಟೇ, ಜನಗಳ ವಾಯ್ಸ್, ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ನೀವು ಜನಗಳ ಧ್ವನಿಯನ್ನ ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.